ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೀದರ್ನಲ್ಲಿ ಅಪ್ರಾಪ್ತೆಯ ಅನುಮಾನಾಸ್ಪದ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2ನೇ ಬಾರಿಗೆ ಮೃತದೇಹದ ಮರಣೋತ್ತರ ಪರೀಕ್ಷೆಯನ್ನು ಮಾಡಬೇಕು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ ನಟ ಮತ್ತು ಹೋರಾಟಗಾರ ಚೇತನ್. ಬೀದರ್ನಲ್ಲಿ ಅಪ್ರಾಪ್ತೆಯ ಅನುಮಾನಾಸ್ಪದ ಸಾವು ಅದು ಅನೇಕ ಅನುಮಾನಗಳನ್ನು ಹುಟ್ಟುಹಾಕಿದೆ. 2ನೇ ಬಾರಿಗೆ ಪೋಸ್ಟ್ ಮಾರ್ಟಮ್ ಮಾಡಬೇಕು ಅಂತ ಹೇಳಿ ಸರ್ಕಾರವನ್ನು ಒತ್ತಾಯ ಮಾಡಿದ್ದಾರೆ ಚೇತನ್. ಆತ್ಮಹತ್ಯೆಯೋ ಅತ್ಯಾಚಾರವೋ ಅನುಮಾನ ಇದೆ, ನ್ಯಾಯ ಕೊಡಿಸಬೇಕು ಅಂತ ಹೇಳಿ ಚೇತನ್ ಒತ್ತಾಯ ಮಾಡಿದ್ದಾರೆ ಸರ್ಕಾರಕ್ಕೆ. ರೇಪ್ ಅಂಡ್ ಮರ್ಡರ್ ಅಂದರೆ ಸರ್ಕಾರ ಇದನ್ನು ಪರಿಶೀಲನೆ ಮಾಡಬೇಕು, ಇದು ರೇಪ್ ಅಂಡ್ ಮರ್ಡರಾ ಅಥವಾ ಪೋಕ್ಸೋ ಕೇಸ ಅಂತ ಗೊತ್ತಾಗಬೇಕು. ಈ ಪ್ರಕರಣವನ್ನು SIT ತನಿಖೆಗೆ ನೀಡಬೇಕು ಅಂತ ಹೇಳಿ ಚೇತನ್ ಆಗ್ರಹ ಮಾಡಿದ್ದಾರೆ. ಒಂದು ಕಿಡ್ನಾಪಿಂಗ್ ಆಗಿರ್ಬೋದು, ಪೋಕ್ಸೋ ಅನ್ನೋದಾಗಿರ್ಬೋದು, ರೇಪ್ ಅಂಡ್ ಮರ್ಡರ್ಗೆ ಸಂಬಂಧಪಟ್ಟಾಗಿ ಎಲ್ಲ ರೀತಿ ಫೈಲ್ ಆಗಿದೆ. ಇದನ್ನು ಕೂಡ ನಾವು ಹೆಂಗೆ ಮಾಡ್ಬೋದು ಅಂತ ಕೋರ್ಟಿಗೆ ತಿಳಿಸಿದ. ಸತ್ಯಾಸತ್ಯತೆಗಳು ನ್ಯಾಯ ಬೇಕು. ನಮಗೆ ಭಾಳ ಮುಖ್ಯವಾಗಿ 3 ಬೇಡಿಕೆಗಳು ಇಟ್ಟಿದ್ದೀವಿ. ಒಂದು ಬೇಡಿಕೆ ಏನಂದರೆ ನಮಗೆ ಒಂದು SIT ತನಿಖೆ ಬೇಕು. ಇದಕ್ಕೆ ಸಂಬಂಧಪಟ್ಟಂಗೆ SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ತನಿಖೆ ಆಗಬೇಕು. ಅದು ಯಾವ ಈ ಒಂದು ಬೀದರಿಂದ ಸಂಬಂಧಪಟ್ಟ ಈ ಜಿಲ್ಲಾಡಳಿತ ವ್ಯವಸ್ಥೆ ಯಾರು ಇದನ್ನು ಎಲ್ಲೋ ಒಂದು ರೀತಿಯಿಂದ ನಮ್ಗೆ ಅನಿಸ್ತಾ ಇದೆ ಮುಚ್ಚುಮರೆ, ಅವ್ರನ್ನ ಬಿಟ್ಟು ಸರ್ಕಾರದ ಅಡಿಯಲ್ಲಿ ಒಂದು ಪ್ರಾಮಾಣಿಕವಾಗಿ ಒಂದು ವಸ್ತುನಿಷ್ಠವಾದ ತನಿಖೆ ಯಾರು ಮಾಡ್ತಾರೋ ಆ ಥರದ SIT ನಮಗೆ ಬೇಕಾಗಿದೆ. 2ನೇದು ಏನಂದರೆ ಸೆಕೆಂಡ್ ಪೋಸ್ಟ್ ಮಾರ್ಟಮ್ ನಮಗೆ ಆಗಬೇಕು. ಪೋಸ್ಟ್ ಮಾರ್ಟಮ್ ಅನ್ನೋದು ಕ್ಲಿಯರ್ ಆಗಿ ನಮಗೆ ಇದ್ರ ಏನು ಬಂದಿದೆ ಅದು ಎಲ್ಲ ರೀತಿಯಲ್ಲಿ ಪಾರದರ್ಶಕವಾಗಿ ಹೊರಗೆ ಬರಬೇಕು. ಒಂದು ಕಿಡ್ನಾಪಿಂಗ್ ಆಗಿರ್ಬೋದು, ಪೋಕ್ಸೋ ಅನ್ನೋದಾಗಿರ್ಬೋದು, ರೇಪ್ ಅಂಡ್ ಮರ್ಡರ್ಗೆ ಸಂಬಂಧಪಟ್ಟಾಗಿ ಎಲ್ಲ ರೀತಿ ಫೈಲ್ ಆಗಿದೆ. ಇದನ್ನು ಕೂಡ ನಾವು ಹೆಂಗೆ ಮಾಡ್ಬೋದು ಅಂತ ಕೋರ್ಟಿಗೆ ತಿಳಿಸಿದ. ಸತ್ಯಾಸತ್ಯತೆಗಳು ನ್ಯಾಯ ಬೇಕು. ನಮಗೆ ಭಾಳ ಮುಖ್ಯವಾಗಿ 3 ಬೇಡಿಕೆಗಳು ಇಟ್ಟಿದ್ದೀವಿ. ಒಂದು ಬೇಡಿಕೆ ಏನಂದರೆ ನಮಗೆ ಒಂದು SIT ತನಿಖೆ ಬೇಕು. ಇದಕ್ಕೆ ಸಂಬಂಧಪಟ್ಟಂಗೆ SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ತನಿಖೆ ಆಗಬೇಕು. ಅದು ಯಾವ ಈ ಒಂದು ಬೀದರಿಂದ ಸಂಬಂಧಪಟ್ಟ ಈ ಜಿಲ್ಲಾಡಳಿತ ವ್ಯವಸ್ಥೆ ಯಾರು ಇದನ್ನು ಎಲ್ಲೋ ಒಂದು ರೀತಿಯಿಂದ ನಮ್ಗೆ ಅನಿಸ್ತಾ ಇದೆ ಮುಚ್ಚುಮರೆ, ಅವ್ರನ್ನ ಬಿಟ್ಟು ಸರ್ಕಾರದ ಅಡಿಯಲ್ಲಿ ಒಂದು ಪ್ರಾಮಾಣಿಕವಾಗಿ ಒಂದು ವಸ್ತುನಿಷ್ಠವಾದ ತನಿಖೆ ಯಾರು ಮಾಡ್ತಾರೋ ಆ ಥರದ SIT ನಮಗೆ ಬೇಕಾಗಿದೆ. 2ನೇದು ಏನಂದರೆ ಸೆಕೆಂಡ್ ಪೋಸ್ಟ್ ಮಾರ್ಟಮ್ ನಮಗೆ ಆಗಬೇಕು. ಪೋಸ್ಟ್ ಮಾರ್ಟಮ್ ಅನ್ನೋದು ಕ್ಲಿಯರ್ ಆಗಿ ನಮಗೆ ಇದ್ರ ಏನು ಬಂದಿದೆ ಅದು ಎಲ್ಲ ರೀತಿಯಲ್ಲಿ ಪಾರದರ್ಶಕವಾಗಿ ಹೊರಗೆ ಬರಬೇಕು. ಒಂದು ಕಿಡ್ನಾಪಿಂಗ್ ಆಗಿರ್ಬೋದು, ಪೋಕ್ಸೋ ಅನ್ನೋದಾಗಿರ್ಬೋದು, ರೇಪ್ ಅಂಡ್ ಮರ್ಡರ್ಗೆ ಸಂಬಂಧಪಟ್ಟಾಗಿ ಎಲ್ಲ ರೀತಿ ಫೈಲ್ ಆಗಿದೆ. ಇದನ್ನು ಕೂಡ